ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯ ಆತ್ಮೀಯ ಬಂಧುಗಳೇ, ನಿಮ್ಮ ಜೀವನದಲ್ಲಿ ನಡೆಯಲಿರುವ ಕೆಲವು ಘಟನೆಗಳು ಸಾಮಾನ್ಯ ಘಟನೆಗಳಲ್ಲ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಕಾರಣ ಇಲ್ಲದ ಆತಂಕ, ಪದೇ ಪದೇ ಒಂದೇ ವಿಚಾರದ ಬಗ್ಗೆ ಯೋಚನೆ, ರಾತ್ರಿ ನಿದ್ದೆ ಸರಿಯಾಗಿ ಬರದೇ ಇರೋದು ಅಥವಾ ಯಾವುದೋ ಒಂದು ದೊಡ್ಡ ಬದಲಾವಣೆ ಹತ್ತಿರದಲ್ಲಿದೆ ಎಂಬ ಭಾವನೆ ಮೂಡ್ತಾ ಇದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಗ್ರಹಗಳ ವಿಶೇಷ ಸಂಯೋಗ ಈಗ ನಿಮ್ಮ ರಾಶಿಯ ಮೇಲೆ ಅತ್ಯಂತ ಬಲವಾಗಿ ಪ್ರಭಾವ ಬೀರ್ತಾ ಇದೆ. ಇದು ನಿಮ್ಮ ಅದೃಷ್ಟದ ಚಕ್ರವನ್ನು ಹೊಸ ದಿಕ್ಕಿನಲ್ಲಿ ತಿರುಗಿಸುವ ಸಮಯ ಆಗಿರುತ್ತೆ. ನೀವು ಬಹಳ ವರ್ಷಗಳಿಂದ ಕಾಯುತ್ತಿದ್ದ ಒಂದು ಅವಕಾಶ ಈಗ ನಿಮ್ಮ ಕೈಗೆಟುಕುವ ದೂರದಲ್ಲಿ ಇದೆ. ಆದರೆ ಆ ಅವಕಾಶ ಮೊದಲಿಗೆ ಒಂದು ಸಣ್ಣ ಸಂಕೇತದ ರೂಪದಲ್ಲಿ ನಿಮ್ಮ ಮುಂದೆ ಬರುತ್ತೆ. ಒಂದು ಫೋನ್ ಕಾಲ್, ಒಂದು ಸಂದೇಶ, ಒಂದು ಮೆಸೇಜ್, ಒಂದು ಹಳೆಯ ಫ್ರೆಂಡ್ ಭೇಟಿ ಅಥವಾ ಬಹಳ ದಿನಗಳಿಂದ ನಿಂತಿದ್ದ ಒಂದು ಕೆಲಸ ಇದ್ದಕ್ಕಿದ್ದಂತೆ ಆರಂಭ ಆಗಬಹುದು. ಮೊದಲಿಗೆ ಇದು ಸಾಮಾನ್ಯ ಅಂತ ನಿಮಗೆ ಅನಿಸಬಹುದು, ಆದರೆ ಕಳೆದ ಕೆಲವು ದಿನಗಳ ನಂತರ ಅದೇ ಘಟನೆ ನಿಮ್ಮ ಜೀವನದ ದೊಡ್ಡ ತಿರುವಾಗಿತ್ತು ಅಂತ ನಿಮಗೆ ಅರ್ಥ ಆಗುತ್ತೆ. ವೃಶ್ಚಿಕ ರಾಶಿಯವರೇ, ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸಿದ ಕಷ್ಟಗಳು ಸಾಮಾನ್ಯವಾಗಿರಲಿಲ್ಲ. ನೀವು ಯಾರಿಗೂ ಹೇಳಲಾಗದ ನೋವನ್ನು ಮನಸ್ಸಿನಲ್ಲೇ ಇಟ್ಕೊಂಡಿದ್ರಿ. ನಿಮ್ಮ ಒಳ್ಳೆಯತನವನ್ನು ಕೆಲವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ನಿಮ್ಮ ಮೇಲೆ ನಂಬಿಕೆ ಇಟ್ಟವರಿಗಾಗಿ ನೀವು ಸಾಕಷ್ಟು ತ್ಯಾಗ ಮಾಡಿದ್ದೀರಿ. ಆದರೆ ಪ್ರತಿಯಾಗಿ ನಿಮಗೆ ಸಿಕ್ಕಿದ್ದು ನಿರಾಶೆ, ಅಪಾರ್ಥ ಮತ್ತು ಮೌನ ಮಾತ್ರ. ಅನೇಕ ಬಾರಿ ನನ್ನ ಜೀವನದಲ್ಲಿ ಯಾವಾಗ ಒಳ್ಳೆಯ ದಿನಗಳು ಬರುತ್ತೆ ಅಂತ ನೀವು ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಂಡಿರ್ಬೋದು. ಆದರೆ ಈಗ ದೇವರ ಲೆಕ್ಕಾಚಾರ ಬದಲಾಗ್ತಾ ಇದೆ. ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ವಿಶೇಷ ರಾಜಯೋಗವು ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲವನ್ನು ನೀಡಲು ಸಿದ್ಧ ಆಗಿದೆ. ನೀವು ಹಿಂದೆ ಮಾಡಿದ ಪ್ರತಿಯೊಂದು ಒಳ್ಳೆಯ ಕೆಲಸ ಕೂಡ ಈಗ ನಿಮ್ಮ ಜೀವನದಲ್ಲಿ ಶುಭ ಫಲವಾಗಿ ಮರಳಿ ಬರ್ತಾ ಇದೆ. ಫ್ರೆಂಡ್ಸ್, ನಿಮ್ಮ ಜೀವನದಲ್ಲಿ ಈಗ ಹಣಕಾಸಿನ ವಿಚಾರದಲ್ಲಿ ಮಹತ್ವದ ಬದಲಾವಣೆ ಅನ್ನೋದು ಕಾಣಿಸಿಕೊಳ್ಬಹುದು. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಕೈಗೆ ಬರಬಹುದು. ಆಸ್ತಿ, ಜಮೀನು ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಒಂದು ವಿಷಯ ನಿಮ್ಮ ಪರವಾಗಿ ತಿರುಗಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಯೋಗ ಇದೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಮತ್ತು ಉತ್ತಮ ಲಾಭ ಸಿಗುವ ಸಾಧ್ಯತೆ ಇದೆ. ಆದರೆ ಒಂದು ಎಚ್ಚರಿಕೆ ಇದೆ, ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಬೇಡಿ. ನಿಮ್ಮ ಯಶಸ್ಸನ್ನು ನೋಡಿ ಕೆಲವರು ಅಸೂಯೆ ಪಡಬಹುದು. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ರಹಸ್ಯಗಳನ್ನು ನಿಮ್ಮಲ್ಲೇ ಇಟ್ಕೊಳ್ಳೋದು ಉತ್ತಮವಾಗಿರುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಬ್ಬ ವಿಶೇಷ ವ್ಯಕ್ತಿಯ ಪ್ರವೇಶ ಆಗಬಹುದು. ಈ ವ್ಯಕ್ತಿ ಮೊದಲಿಗೆ ಸಾಮಾನ್ಯ ವ್ಯಕ್ತಿಯಂತೆ ಕಾಣಬಹುದು, ಆದರೆ ಮುಂದಿನ ದಿನಗಳಲ್ಲಿ ಅವನೇ ಅಥವಾ ಅವಳೇ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭಿಸುವ ಕಾರಣ ಆಗಬಹುದು. ಆದ್ದರಿಂದ ಹೊಸ ಪರಿಚಯಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ಅದೇ ಸಮಯದಲ್ಲಿ ಯಾರ ಮೇಲೂ ಕೂಡ ಅತಿಯಾದ ನಂಬಿಕೆ ಇಡಬೇಡಿ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಅದು ನಿಮಗೆ ಸರಿಯಾದ ವ್ಯಕ್ತಿಯನ್ನು ಗುರುತಿಸೋದಕ್ಕೆ ಸಹಾಯ ಮಾಡುತ್ತೆ. ಫ್ರೆಂಡ್ಸ್, ನೀವು ಇಲ್ಲಿಯವರೆಗೆ ಕೇಳಿದರೆ ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೀರಿ. ಯಾಕೆಂದರೆ ಈ ಸಮಯದಲ್ಲಿ ಮಹಾದೇವರ ಕೃಪೆ ನಿಮ್ಮ ರಾಶಿಯ ಮೇಲೆ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತೆ. ವೃಶ್ಚಿಕ ರಾಶಿಯವರೇ, ಈಗ ನಾನು ಹೇಳಲಿರುವ ವಿಷಯವನ್ನು ಅತ್ಯಂತ ಗಮನವಿಟ್ಟು ಆಲಿಸಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಮುಂದಿನ ಕೆಲವು ದಿನಗಳು ಅತ್ಯಂತ ಮಹತ್ವದ ತಿರುವನ್ನು ತರುವ ಸಾಧ್ಯತೆ ಇದೆ. ನೀವು ಕಳೆದ ಕೆಲವು ವರ್ಷಗಳಿಂದ ಅನುಭವಿಸಿದ ಕಷ್ಟಗಳು, ನಂಬಿದವರಿಂದ ಆದ ಮೋಸ, ಹಣಕಾಸಿನ ಒತ್ತಡ ಮತ್ತು ಮನಸ್ಸಿನ ನೋವುಗಳು ವ್ಯರ್ಥವಾಗಿಲ್ಲ. ಅವೆಲ್ಲವೂ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬಂದ ಪರೀಕ್ಷೆಗಳಾಗಿದ್ದವು. ಈಗ ಆ ಪರೀಕ್ಷೆಗಳ ಅಂತ್ಯವಾಗುವ ಸಮಯ ಬಂದಿದೆ. ಗ್ರಹಗಳ ಸ್ಥಿತಿಯು ನಿಮ್ಮ ಪರವಾಗಿ ಬದಲಾಗ್ತಾ ಇದ್ದು ನಿಮ್ಮ ಅದೃಷ್ಟದ ಚಕ್ರ ಏನಿದೆ ನಿಧಾನವಾಗಿ ವೇಗ ಪಡಿತಾ ಇದೆ. ನೀವು ಬಹಳ ಸಮಯದಿಂದ ಕಾಯುತ್ತಿದ್ದ ಒಂದು ಸಂತಸದ ಸುದ್ದಿ ಈಗ ನಿಮ್ಮ ಬಾಗಿಲು ತಟ್ಟಬಹುದು. ಮೊದಲಿಗೆ ಅದು ಸಾಮಾನ್ಯ ಘಟನೆಯಂತೆ ಕಾಣಬಹುದು, ಆದರೆ ಕೆಲವೇ ದಿನಗಳಲ್ಲಿ ಅದೇ ಘಟನೆ ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಆರಂಭ ಮಾಡಬಹುದು. ಅದು ಉದ್ಯೋಗದ ಅವಕಾಶ ಆಗಿರ್ಬೋದು, ವ್ಯಾಪಾರದಲ್ಲಿ ದೊಡ್ಡ ಲಾಭ ಆಗಿರ್ಬೋದು, ಆಸ್ತಿಗೆ ಸಂಬಂಧಿಸಿದ ಒಳ್ಳೆಯ ಬೆಳವಣಿಗೆ ಆಗಿರ್ಬೋದು, ಅಥವಾ ನೀವು ನಿರೀಕ್ಷಿಸಿದ ವ್ಯಕ್ತಿಯಿಂದ ಬರುವ ಸಹಾಯ ಆಗಿರಬಹುದು. ಫ್ರೆಂಡ್ಸ್, ನಿಮ್ಮ ಜಾತಕದಲ್ಲಿ ಈಗ ರೂಪುಗೊಳ್ಳುತ್ತಿರುವ ಶುಭ ಯೋಗವು ಗೌರವ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುವ ಸೂಚನೆಯನ್ನು ನೀಡ್ತಾ ಇದೆ. ಹಿಂದೆ ನಿಮ್ಮನ್ನು ಲಘುವಾಗಿ ಕಂಡವರು ಈಗ ನಿಮ್ಮ ಸಾಧನೆಯನ್ನು ಒಪ್ಪಿಕೊಳ್ಳುವ ಸಮಯ ಬರ್ತಾ ಇದೆ. ನಿಮ್ಮ ಮಾತಿಗೆ ಬೆಲೆ ಹೆಚ್ಚಾಗುತ್ತೆ. ನಿಮ್ಮ ನಿರ್ಧಾರಗಳಿಗೆ ಕುಟುಂಬದವರ ಬೆಂಬಲ ಸಿಗಬಹುದು. ಸಮಾಜದಲ್ಲಿ ನಿಮ್ಮ ಸ್ಥಾನಮಾನವು ಕೂಡ ಉತ್ತಮವಾಗಬಹುದು. ಆದರೆ ಈ ಸಮಯದಲ್ಲಿ ಒಂದು ವಿಷಯವನ್ನು ಮರಿಬೇಡಿ, ಯಶಸ್ಸು ಬಂದಾಗ ಅಹಂಕಾರವನ್ನು ಹತ್ತಿರಕ್ಕೂ ಬರೋದಕ್ಕೆ ಬಿಡಬೇಡಿ. ನಿಮ್ಮ ಜೀವನದಲ್ಲಿ ದೇವರು ನೀಡುತ್ತಿರುವ ಆಶೀರ್ವಾದವನ್ನು ವಿನಯದಿಂದ ಸ್ವೀಕರಿಸಿ. ನಿಮ್ಮೊಂದಿಗೆ ಕಷ್ಟದ ಸಮಯದಲ್ಲಿ ನಿಂತವರನ್ನು ಎಂದಿಗೂ ಮರಿಬೇಡಿ.
ಮುಂದಿನ ಕೆಲವು ದಿನಗಳಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸುವ ಸಾಧ್ಯತೆ ಇದೆ. ಈ ವ್ಯಕ್ತಿ ನಿಮ್ಮ ಹಳೆಯ ಪರಿಚಯ ಆಗಿರ್ಬೋದು ಅಥವಾ ಹೊಸದಾಗಿ ಪರಿಚಯ ಆಗಿರ್ಬೋದು. ಮೊದಲಿಗೆ ಆ ವ್ಯಕ್ತಿಯ ಮಾತುಗಳಿಗೆ ನೀವು ಹೆಚ್ಚಿನ ಮಹತ್ವ ಕೊಡದೇ ಇರಬಹುದು, ಆದರೆ ನಂತರ ಅವನೇ ಅಥವಾ ಅವಳೇ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಗೆ ಕಾರಣ ಆಗ್ತಾರೆ ಎಂಬುದು ನಿಮಗೆ ಅರ್ಥ ಆಗುತ್ತೆ. ಆದ್ದರಿಂದ ಹೊಸ ಅವಕಾಶಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ, ಆದರೆ ಯಾರ ಮೇಲೂ ಕೂಡ ಕಣ್ಮುಚ್ಕೊಂಡು ನಂಬಿಕೆ ಇಡಬೇಡಿ. ಸಿಹಿಯಾಗಿ ಮಾತನಾಡುವ ಪ್ರತಿಯೊಬ್ಬರು ನಿಮ್ಮ ಒಳಿತನ್ನೇ ಬಯಸ್ತಾರೆ ಅಂತ ಭಾವಿಸಬೇಡಿ. ನಿಮ್ಮ ರಹಸ್ಯಗಳು, ಹಣಕಾಸಿನ ಯೋಜನೆಗಳು ಮತ್ತು ಭವಿಷ್ಯದ ಗುರಿಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಶಕ್ತಿಯಾಗಲಿದೆ. ವೃಶ್ಚಿಕ ರಾಶಿಯವರೇ, ಹಣಕಾಸಿನ ವಿಚಾರದಲ್ಲಿ ಈ ಸಮಯವು ಉತ್ತಮವಾಗಿದ್ದರೂ ಖರ್ಚಿನ ಮೇಲೆ ನಿಯಂತ್ರಣ ಅಗತ್ಯ. ಅನಗತ್ಯ ಹೂಡಿಕೆ ಅಥವಾ ಆತುರದ ನಿರ್ಧಾರಗಳನ್ನು ತಪ್ಪಿಸಿ. ನೀವು ಹಿಂದೆ ಮಾಡಿದ ಒಂದು ಹೂಡಿಕೆಯಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಕೈಗೆ ಬರಬಹುದು. ವ್ಯಾಪಾರದಲ್ಲಿ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳಬಹುದು. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಬಡ್ತಿಯ ಯೋಗ ಇದೆ. ವಿದ್ಯಾರ್ಥಿಗಳಿಗೆ ಕೂಡ ಉತ್ತಮ ಫಲಿತಾಂಶ ಮತ್ತು ಹೊಸ ಅವಕಾಶಗಳು ದೊರೆಯಬಹುದು. ಸ್ನೇಹಿತರೆ, ಇನ್ನೊಂದು ಪ್ರಮುಖ ಸೂಚನೆ ಏನಪ್ಪ ಅಂದರೆ, ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಕನಸಲ್ಲಿ ಅಥವಾ ದೈನಂದಿನ ಜೀವನದಲ್ಲಿ ಕೆಲವು ವಿಶೇಷ ಸಂಕೇತಗಳು ಪದೇ ಪದೇ ಕಾಣಿಸಿಕೊಳ್ಬಹುದು. ಒಂದು ನಿರ್ದಿಷ್ಟ ಸಂಖ್ಯೆ, ಒಂದು ಹೆಸರು, ಒಂದು ದೇವಾಲಯ, ಒಂದು ಹಕ್ಕಿ ಅಥವಾ ಒಂದು ಹಳೆಯ ವಸ್ತು ನಿಮ್ಮ ಗಮನ ಸೆಳೆಯಬಹುದು. ಇವುಗಳನ್ನು ಸಾಮಾನ್ಯ ಯಾದೃಚ್ಛಿಕ ಘಟನೆಗಳು ಅಂತ ಭಾವಿಸಬೇಡಿ. ಕೆಲವೊಮ್ಮೆ ದೇವರು ನಮ್ಮ ಜೀವನದ ಮುಂದಿನ ಅಧ್ಯಾಯದ ಬಗ್ಗೆ ಇಂತಹ ಸಣ್ಣ ಸಂಕೇತಗಳ ಮೂಲಕವೇ ತಿಳಿಸ್ತಾರೆ. ನಿಮ್ಮ ಅಂತಃಪ್ರಜ್ಞೆಯನ್ನು ನಂಬಿ ಅದು ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಡೆಸುತ್ತೆ. ಮುಂದಿನ ದಿನಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಶಿವನ ನಾಮಸ್ಮರಣೆ ಮಾಡಿ. ಸಾಧ್ಯವಾದರೆ ಸೋಮವಾರ ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಬಿಲ್ವಪತ್ರ ಎಲೆಗಳನ್ನು ಅರ್ಪಿಸಿ. ಇದು ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುವುದರ ಜೊತೆಗೆ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆಯನ್ನು ತರುತ್ತೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ಬೆಳಕು ಉದಯಿಸ್ತಾ ಇದೆ. ಧೈರ್ಯ ಕಳೆದುಕೊಳ್ಬೇಡಿ. ನಿಮ್ಮ ಪರಿಶ್ರಮವನ್ನು ಮುಂದುವರಿಸಿ. ದೇವರ ಕೃಪೆ ಮತ್ತು ನಿಮ್ಮ ಆತ್ಮವಿಶ್ವಾಸ ಒಂದಾದರೆ ನಿಮ್ಮನ್ನು ಯಶಸ್ಸಿನ ಶಿಖರ ತಲುಪುವುದನ್ನು ಯಾರೂ ಕೂಡ ತಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ವೃಶ್ಚಿಕ ರಾಶಿಯವರೇ, ಈಗ ನಾನು ಹೇಳಲಿರುವ ವಿಷಯವನ್ನು ಅತ್ಯಂತ ಎಚ್ಚರಿಕೆಯಿಂದ ಆಲಿಸಿ. ಯಾಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯಲಿರುವ ಮುಂದಿನ ಘಟನೆಗಳು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ನೀವು ಇದುವರೆಗೆ ಅನುಭವಿಸಿದ ಕಷ್ಟ, ಅವಮಾನ, ಆರ್ಥಿಕ ನಷ್ಟ ಮತ್ತು ಮಾನಸಿಕ ನೋವುಗಳು ಕೇವಲ ಒಂದು ಪರೀಕ್ಷೆಯಾಗಿದ್ದವು. ಆ ಪರೀಕ್ಷೆಯಲ್ಲಿ ನೀವು ಸೋಲಲಿಲ್ಲ. ಅದಕ್ಕಾಗಿಯೇ ಈಗ ಭಗವಂತ ನಿಮ್ಮ ಜೀವನದಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯಲು ಸಿದ್ಧನಾಗಿದ್ದಾನೆ. ನಿಮ್ಮ ಜೀವನದಲ್ಲಿ ಹೊಸ ಬಾಗಿಲುಗಳನ್ನು ತೆರೆಯೋದಕ್ಕೆ ಸಿದ್ಧ ಆಗಿದ್ದಾನೆ ಆ ಪ್ರಭು. ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿರುವ ಅಪರೂಪದ ಗ್ರಹ ಸಂಯೋಗವು ನಿಮ್ಮ ಹಣೆಬರಹವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುವ ಸೂಚನೆಯನ್ನು ನೀಡ್ತಾ ಇದೆ. ಬಹಳ ಸಮಯದಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು ಮತ್ತೆ ಆರಂಭವಾಗುತ್ತೆ. ನೀವು ಕೈಬಿಟ್ಟಿದ್ದ ಒಂದು ಕನಸು ಮತ್ತೆ ನಿಮ್ಮ ಮುಂದೆ ಬಂದು ನಿಲ್ಲಬಹುದು. ನೀವು ಒಮ್ಮೆ ಅಸಾಧ್ಯ ಅಂದ್ಕೊಂಡಿದ್ದ ಗುರಿಯೇ ಈಗ ನಿಮ್ಮ ಕೈಗೆಟುಕುವಷ್ಟು ಹತ್ತಿರ ಬರಬಹುದು. ಫ್ರೆಂಡ್ಸ್, ಮುಂದಿನ ಕೆಲವು ವಾರಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ಸುದ್ದಿ ಬರಬಹುದು. ಅದು ಹಣಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಉದ್ಯೋಗಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಒಂದು ವಿದೇಶದ ಅವಕಾಶ ಆಗಿರ್ಬೋದು, ಅಥವಾ ಕುಟುಂಬದ ಆಸ್ತಿಗೆ ಸಂಬಂಧಿಸಿದ ಒಂದು ಶುಭ ಸುದ್ದಿ ಆಗಿರಬಹುದು. ಮೊದಲಿಗೆ ಆ ಸುದ್ದಿ ನಿಮಗೆ ನಂಬಲು ಕಷ್ಟ ಆಗಬಹುದು, ಆದರೆ ನಿಧಾನವಾಗಿ ಎಲ್ಲವೂ ನಿಮ್ಮ ಪರವಾಗಿ ಬದಲಾಗ್ತಾ ಇರೋದನ್ನು ನೀವು ಸ್ವತಃ ಅನುಭವಿಸ್ತೀರಾ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಸಮಯ ಈಗ ಆರಂಭವಾಗಿದೆ. ಇಷ್ಟು ದಿನ ನಿಮ್ಮನ್ನು ನಿರ್ಲಕ್ಷ್ಯ ಮಾಡಿದ್ದವರು ಈಗ ನಿಮ್ಮ ಸಹಾಯವನ್ನು ಕೇಳುವ ಪರಿಸ್ಥಿತಿ ಬರಬಹುದು. ಆದರೆ ನೆನಪಿಡಿ, ಪ್ರತೀಕಾರದ ಮನೋಭಾವವನ್ನು ಇಟ್ಕೊಳ್ಬೇಡಿ. ಕ್ಷಮಿಸುವ ಗುಣವೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ಕುಟುಂಬದಲ್ಲೂ ಕೂಡ ಒಂದು ದೊಡ್ಡ ಬದಲಾವಣೆ ಸಂಭವಿಸಬಹುದು. ಹಲವು ದಿನಗಳಿಂದ ಇದ್ದ ಮನಸ್ತಾಪಗಳು ದೂರವಾಗಬಹುದು. ದೂರವಾದ ಸಂಬಂಧಗಳು ಮತ್ತೆ ಹತ್ತಿರ ಆಗಬಹುದು. ಮದುವೆಯಾಗದೇ ಇರೋರಿಗೆ ಒಳ್ಳೆಯ ಸಂಬಂಧ ಬರುವ ಸಾಧ್ಯತೆ ಇದೆ. ದಾಂಪತ್ಯ ಜೀವನದಲ್ಲಿ ಇದ್ದ ಒಂದು ಭಿನ್ನಾಭಿಪ್ರಾಯಗಳು ಕಡಿಮೆಯಾಗುತ್ತೆ. ಮಕ್ಕಳಿಂದ ಸಂತಸದ ಸುದ್ದಿ ಸಿಗಬಹುದು. ಕುಟುಂಬದಲ್ಲಿ ಶುಭ ಕಾರ್ಯದ ಮಾತುಕತೆ ಆರಂಭವಾಗುವ ಸಾಧ್ಯತೆ ಇದೆ. ಆದರೆ ಒಂದು ಎಚ್ಚರಿಕೆ ಇದೆ, ನಿಮ್ಮ ಪ್ರಗತಿಯನ್ನು ನೋಡಿ ಅಸೂಯೆ ಪಡುವ ಸಾಧ್ಯತೆ ಇದೆ. ಆದ್ದರಿಂದ ನಿಮ್ಮ ಯೋಜನೆಗಳು ಮತ್ತು ಮುಂದಿನ ನಿರ್ಧಾರಗಳನ್ನು ಗುಪ್ತವಾಗಿಟ್ಕೊಳ್ಳೋದು ಉತ್ತಮ. ಹಣಕಾಸಿನ ವಿಚಾರದಲ್ಲಿ ಈ ಸಮಯ ಅತ್ಯಂತ ಅನುಕೂಲಕರವಾಗಿರುತ್ತೆ. ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಬಹುದು. ವ್ಯಾಪಾರ ಮಾಡುವವರಿಗೆ ಅನಿರೀಕ್ಷಿತ ಲಾಭ ಸಿಗಬಹುದು. ಉದ್ಯೋಗದಲ್ಲಿರುವವರಿಗೆ ಸಂಬಳ ಹೆಚ್ಚಳ, ಬಡ್ತಿ ಅಥವಾ ಉತ್ತಮ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇದೆ. ಹಳೆಯ ಸಾಲಗಳನ್ನು ತೀರಿಸುವ ಅವಕಾಶ ಸಿಗಬಹುದು. ನೀವು ಹಿಂದೆ ಮಾಡಿದ ಹೂಡಿಕೆ ಈಗ
ಉತ್ತಮ ಫಲ ನೀಡಬಹುದು. ಆದರೆ ಯಾವುದೇ ಹೊಸ ಹೂಡಿಕೆ ಮಾಡುವ ಮೊದಲು ಸಂಪೂರ್ಣ ಮಾಹಿತಿ ಪಡೆದು ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಆತುರದ ನಿರ್ಧಾರಗಳು ಮುಂದಿನ ಸಮಸ್ಯೆಗೆ ಕಾರಣ ಆಗಬಹುದು. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಈಗ ಒಂದು ವಿಶೇಷ ದೈವಿಕ ರಕ್ಷಣೆ ಅನ್ನೋದು ಕಾರ್ಯನಿರ್ವಹಿಸ್ತಾ ಇದೆ. ನೀವು ಇನ್ನೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿಲ್ಲ ಅಂದರೆ ಕಮೆಂಟ್ ಮಾಡಿ. ನೀವು ದೇವರ ಮೇಲೆ ನಂಬಿಕೆ ಇಟ್ಟಿದ್ರೆ ನಂಬಿಕೆ ಯಾವತ್ತೂ ವ್ಯರ್ಥ ಆಗಲ್ಲ. ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ಕೇವಲ ಫ್ಯೂ ಮಿನಿಟ್ಸ್ 5 ನಿಮಿಷ ಶಿವನ ನಾಮಸ್ಮರಣೆ ಮಾಡಿ. ಸಾಧ್ಯವಾದರೆ ಮಂಗಳವಾರ ಅಥವಾ ಸೋಮವಾರ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮ್ಮ ಮನಸ್ಸಲ್ಲಿ ಇರುವ ಭಯ, ಗೊಂದಲ ಮತ್ತು ಆತಂಕ ನಿಧಾನವಾಗಿ ದೂರವಾಗುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯವನ್ನು ಯಾವತ್ತೂ ಕೂಡ ನೀವು ಮರಿಬೇಡಿ. ಮುಂದಿನ ಕೆಲವು ದಿನಗಳಲ್ಲಿ ಒಂದು ಕನಸು, ಒಂದು ಸಂಖ್ಯೆ, ಒಂದು ಹೆಸರು ಅಥವಾ ಒಂದು ಸ್ಥಳ ಪದೇ ಪದೇ ನಿಮಗೆ ಗಮನವನ್ನು ಸೆಳೆಬೋದು. ಅದನ್ನು ಕೇವಲ ಆಕಸ್ಮಿಕ ಅಂತ ನೀವು ಭಾವಿಸಬೇಡಿ. ಕೆಲವೊಮ್ಮೆ ದೇವರು ನಿಮ್ಮ ಜೀವನದ ಮುಂದಿನ ಹಾದಿಯನ್ನು ಇಂತಹ ಸಂಕೇತಗಳ ಮೂಲಕವೇ ತೋರಿಸ್ತಾರೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.